ಕೋಮು ಸಂಘರ್ಷದ ಕಾರಣಕ್ಕೆ ಸರಣಿ ಕೊಲೆಗಳಾಗಿರೋ ಕರಾವಳಿ ಭಾಗದಲ್ಲಿ ಮತ್ತೆ ಪ್ರತೀಕಾರದ ಸದ್ದು ಕೇಳಿದೆ. ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿದೀವಿ, ರಿವೆಂಜ್ ಇಸ್ ಲೋಡಿಂಗ್ ಅಂತ ಸಾಲು ಸಾಲು ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಟಾರ್ಗೆಟ್ 900, ಟೀಮ್ ಟಾರ್ಗೆಟ್ ಬಾಯ್ಸ್, ಇಮೋ ಭಾಯ್ ಈ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಪೋಸ್ಟ್ಗಳನ್ನ ಮಾಡಲಾಗಿದೆ. ರಿವೆಂಜ್ ಇಸ್ ಲೋಡಿಂಗ್, ಟಾರ್ಗೆಟ್ ಸೆಟ್ ಒನ್ ಬೈ ಒನ್, ವಿ ಹ್ಯಾವ್ ನಾಟ್ ಫರ್ಗಟ್ ರಿವೆಂಜ್, ವಿ ಆರ್ ವೈಟಿಂಗ್ ಫಾರ್ ರಿವೆಂಜ್. ಹೀಗೆ ಕಲಾಯಿ ಅಶ್ರಫ್ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋ ಎಚ್ಚರಿಕೆ ನೀಡಲಾಗಿದೆ. ಅಶ್ರಫ್ ಹತ್ಯೆ ಪ್ರಮುಖ ಆರೋಪಿ ಭರತ್ ಕುಂಡೇಲ್ಗೆ ಎಚ್ಚರಿಕೆ ನೀಡಲಾಗಿದೆ. ಸದ್ಯ ಕೊಲೆ ಆರೋಪಿ ಭರತ್ ಕುಂಡೇಲ್ ಮಂಗಳೂರು ಜೈಲಿನಲ್ಲಿದ್ದಾನೆ. ಇದರ ನಡುವೆ ಪ್ರಚೋದನಾಕಾರಿ ಪೋಸ್ಟ್ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ರಿವೆಂಜ್ ಪೋಸ್ಟ್ ಮಾಡಿದ 16 ಇನ್ಸ್ಟಾಗ್ರಾಂ ಖಾತೆಗಳ ವಿರುದ್ಧ ಸುಮೋಟೋ ಕೇಸ್ ಹಾಕಿ ಎಫ್ಐಆರ್ ದಾಖಲಿಸಿದ್ದಾರೆ. ತುಳುನಾಡಿನಲ್ಲಿ ಕಾಂತಾರ ನಟ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದ ಹರಕೆ ಕೋಲ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ. ಕಾಂತಾರ ಚಿತ್ರತಂಡ ಮತ್ತು ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ಹರಕೆ ಕೋಲದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ದೈವ ನರ್ತಕ ರಿಷಬ್ ತೊಡೆ ಮೇಲೆ ಮಲಗಿದ್ದಾರೆ. ಈ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ರಿಷಬ್ ಕಾಲ ಮೇಲೆ ಮಲಗಿದ್ದು ಪಂಜುರ್ಲಿಯಲ್ಲ, ಇದು ದೈವವೇ ಅಲ್ಲ, ಬದಲಾಗಿ ನರ್ತಕನಷ್ಟೇ ಅಂತ ದೈವಾರಾಧಕರು ಕಿಡಿಕಾರಿದ್ದಾರೆ. ನೋಡಿ, ಕಾಂತಾರದಿಂದಲೇ ಈಗ ಬೀದಿಗೆ ಬಂದಿದೆ ದೈವಗಳು. ಬಟ್ ಈಗ ಸಮಸ್ಯೆಗಳಾದದ್ದಾಗಲ್ಲ. ಈ ಕಾಂತಾರದ ಹೆಸರಿನಲ್ಲಿ ಹರಿಕೆಯಿಂದ ಸಂಪೂರ್ಣ ದೈವಾರಾಧನೆ ಮುಗೀತು ಅಂತ ತಿಳ್ಕೊ ಮಟ್ಟಕ್ಕೆ ಮುಗ್ದಿದೆ. ಇಲ್ಲಿ ರಿಷಬ್ ಶೆಟ್ಟಿಗೆ ಡೇಟ್ ಉಂಟು ಅಂತ ಹೇಳಿ ಮಂಜುನಾಥನನ್ನು ಬದಿಗೆ ಬಿಟ್ಟು, ದೇವರನ್ನು ಬದಿಗೆ ಬಿಟ್ಟು ನೇಮ ಮಾಡಿದವರು ಇವರು. ಆ ನರ್ತಕ ಹಾಕಿದಂಥ ಆ ಒಂದು ಹಾವಭಾವ ಡ್ರೆಸ್ಗಳೆಲ್ಲವೂ ದೈವಾರಾಧನೆಗೆ ವಿರುದ್ಧ. ಇವಾಗ ಅಲ್ಲಿ ಮೊನ್ನೆ ನಡೆದದ್ದು ನೇಮವಾಗಲಿ, ಅಲ್ಲಿರುವಂತಹ ಹಾವಭಾವಗಳಾಗಲಿ, ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಕೂತವನಿಗೆ ಮುತ್ತಿಕ್ಕುವುದಾಗಲಿ, ಅವನನ್ನು ತಬ್ಬುವುದಾಗಲಿ, ಇದು ಎಲ್ಲವೂ ದೈವಾರಾಧನೆ ನಿಯಮಕ್ಕೆ ವಿರುದ್ಧವಾಗಿದೆ. ನಮಗೆ ಭಯ ಆಗ್ತಿದೆ. ಒಂದು ಒಳ್ಳೆಯ ಆರಾಧನಾ ನಿಯಮ ಯಾವ ರೀತಿ ಇವತ್ತು ಜನರ ಮನಸ್ಸಿ ಮಾಧ್ಯಮಗಳಲ್ಲಿ ನೋಡಿದವರು ಏನ್ ತಿಳ್ಕೊಳ್ಬಹುದ್ರಿ? ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ದೈವ ನರ್ತಕನ ವರ್ತನೆ ಬಗ್ಗೆ ಟೀಕೆಗಳು ವ್ಯಕ್ತವಾಗಿವೆ. ದೇಶಾದ್ಯಂತ ಇಂಡಿಗೋ ವಿಮಾನಗಳ ಅಧ್ವಾನ ಸ್ಥಿತಿ 8ನೇ ದಿನವೂ ಮುಂದುವರೆದಿದೆ. ಬೆಂಗಳೂರು ಏರ್ಪೋರ್ಟ್ ಒಂದರಲ್ಲೇ ಮಂಗಳವಾರ 121 ವಿಮಾನಗಳ ಹಾರಾಟ ರದ್ದಾಗಿದೆ. ವಿಮಾನಯಾನ ರದ್ದಾದ ಕುರಿತು ಪ್ರಯಾಣಿಕರಿಗೆ ಮೊದಲೇ ಸಂದೇಶ ರವಾನಿಸಲಾಗಿದೆ. ಇನ್ನು ಏರ್ಪೋರ್ಟ್ನಿಂದ ವಿವಿಧೆಡೆಗೆ ತೆರಳಲು ಬೆಳ್ಳಂಬೆಳಗ್ಗೆ ಏರ್ಪೋರ್ಟ್ಗೆ ಬಂದ ನೂರಾರು ಪ್ರಯಾಣಿಕರು ಕಾದು ಸುಸ್ತಾದ್ರು. ಇಂಡಿಗೋದ ಈ ಭಾರೀ ಅವ್ಯವಸ್ಥೆ ನಡುವೆ ನಾಗರಿಕ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು ಬೆಂಗಳೂರು ಏರ್ಪೋರ್ಟ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮತ್ತೊಂದು ಕಡೆ ಸಾವಿರಾರು ಜನರ ಪರದಾಟಕ್ಕೆ ಕಾರಣವಾದ ಇಂಡಿಗೋ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುತ್ತಿಗೆಗೆ ಯತ್ನಿಸಿದ್ದು ವಾಟಾಳ್ ನಾಗರಾಜ್ ಅವರನ್ನ ಮಾರ್ಗ ಮಧ್ಯೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 25 ಜನರನ್ನ ಬಲಿ ಪಡೆದ ಗೋವಾದ ನೈಟ್ ಕ್ಲಬ್ನ ಭೀಕರ ಅಗ್ನಿ ದುರಂತದ ಬೆನ್ನಲ್ಲೇ ಈ ಕ್ಲಬ್ನ ಮಾಲೀಕರು ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ರೋಮಿಯೋ ಲೇನ್ ಕ್ಲಬ್ನಲ್ಲಿ ಬೆಂಕಿ ದುರಂತ ನಡೆದ 3 ಗಂಟೆಗಳಲ್ಲೇ ಮಾಲೀಕರಾದ ಲೂತ್ರಾ ಸಹೋದರರು ದೆಹಲಿ ಮೂಲಕ ಥೈಲ್ಯಾಂಡ್ಗೆ ಪರಾರಿಯಾಗಿದ್ದಾರೆ. ವಿದೇಶದಲ್ಲಿ ತಲೆಮರೆಸಿಕೊಂಡ ಲೂತ್ರಾ ಸಹೋದರರ ಪತ್ತೆಗೆ ಇಂಟರ್ಪೋಲ್ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ಇನ್ನೊಂದೆಡೆ ದುರಂತ ಸಂಭವಿಸಿದ್ದ ನೈಟ್ ಕ್ಲಬ್ನ ಕಟ್ಟಡವನ್ನ ನೆಲಸಮ ಮಾಡುವುದಕ್ಕೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಆದೇಶಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಗುದ್ದಾಟದ ನಡುವೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಎಂಎಲ್ಸಿ ಚನ್ನರಾಜ್ ವಿವಾದ ಸೃಷ್ಟಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆಶಿ ಅಂತ ಚನ್ನರಾಜ್ ಹಟ್ಟಿಹೊಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬೆಳಗಾವಿಗೆ ಆಗಮಿಸಿದ ಡಿಸಿಎಂ ಡಿಕೆಯನ್ನ ಸ್ವಾಗತಿಸುವ ಪೋಸ್ಟ್ನಲ್ಲಿ ಸಿಎಂ ಡಿಕೆ ಅಂತ ಬರೆದಿದ್ದಾರೆ. ಬಳಿಕ ಆ ಪೋಸ್ಟ್ ಡಿಲೀಟ್ ಮಾಡಿ ಡಿಸಿಎಂ ಡಿಕೆ ಅಂತ ಚನ್ನರಾಜ್ ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗಳ ಅಚಾತುರ್ಯದಿಂದ ತಪ್ಪಾಗಿದೆ ಅಂದರು. ಡಿಸಿಎಂ ಡಿಕೆ ಎಂದು ಹಾಕಲಾಗಿದ್ದ ಪೋಸ್ಟ್ ಬಗ್ಗೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭೆಯಲ್ಲೂ ಚರ್ಚೆಯಾಗಿದೆ. ಚನ್ನರಾಜ್ ಹಟ್ಟಿಹೊಳಿ ಪೋಸ್ಟ್ ಬಗ್ಗೆ ಪ್ರಸ್ತಾಪಿಸಿದ ವಿಪಕ್ಷ ನಾಯಕರು ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಎಂದು ಆಡಳಿತ ಪಕ್ಷವನ್ನ ಪ್ರಶ್ನಿಸಿದ್ದಾರೆ. ವಿಪಕ್ಷ ನಾಯಕರೇ ಈ ಪ್ರಶ್ನೆಗೆ ಸಿಡಿಮಿಡಿಗೊಂಡ ಸ್ಪೀಕರ್, ಅದು ಪಕ್ಷದ ಆಂತರಿಕ ವಿಚಾರ, ನಿಮಗೆ ಕಾಳಜಿ ಇದ್ರೆ ಮೊದಲು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ಅಂದ್ರು. ಬಳಿಕ ಉತ್ತರ ಕರ್ನಾಟಕದ ಬಗ್ಗೆ ಮಾತು ಆರಂಭಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿಗೂ ಸಿದ್ದರಾಮಯ್ಯ ಕಾಲೆಳೆದ್ರು.
ವಿಧಾನಸಭೆಯಲ್ಲಿ ವಿಶ್ವಕಪ್ ಗೆದ್ದ ಕಬಡ್ಡಿ ತಂಡದ ಆಟಗಾರ್ತಿಯರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಭಾರತ ಕಬಡ್ಡಿ ತಂಡದಲ್ಲಿರುವ ರಾಜ್ಯದ ಧನಲಕ್ಷ್ಮಿ ಪೂಜಾರಿ, ಕೋಚ್ ತೇಜಸ್ವಿನಿ ಬಾಯಿ ಅವರಿಗೆ ಸದನದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ವೇಳೆ ಸಿಎಂ ಸಹ ಕಬಡ್ಡಿ ಆಟಗಾರರು. ಈಗ ಮತ್ತೆ ಕಬಡ್ಡಿ ಆಟ ಶುರುವಾಗಿದೆ, ಏನಾಗುತ್ತೋ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಲೆಳೆದ್ರು. ಮುಖ್ಯಮಂತ್ರಿಗಳು ಕೂಡ ಅವರು ಕಬಡ್ಡಿ ಆಡ್ತಾ ಇದ್ರು ಹಿಂದೆ. ಭಾಳ ಪಾಪ ಏಟು ಬಿದ್ದಿದ್ದು ಕಬಡ್ಡಿಯಲ್ಲೇ, ಪಾಪ ಏಟು ಬಿದ್ದಿದ್ದು ಅದರಲ್ಲೇ ಅಹಿಂದ ಸಮಾವೇಶ ಎಲ್ಲ ಮಾಡಿಬಿಟ್ರು. ಕಬಡ್ಡಿ ಏಟು ಬಿಟ್ಟಿದ್ರಲ್ಲೇ ಪಾಪ ಮಾಡಿದ್ರು. ಈಗ ಮತ್ತೆ ಕಬಡ್ಡಿ ಶುರುವಾಗಿದೆ, ಏನಾಗುತ್ತೋ ಗೊತ್ತಿಲ್ಲ ಅದು ಕಬಡ್ಡಿ ಆಗಲಿ. ಇನ್ನು ಹಾಸನ ಜಿಲ್ಲೆಯಲ್ಲಿ ಕ್ರಿಕೆಟ್, ಕಬಡ್ಡಿ ಮತ್ತು ಆನ್ಲೈನ್ ಬೆಟ್ಟಿಂಗ್ ನಡೀತಾ ಇದೆ ಅಂತ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಪ್ರಸ್ತಾಪಿಸಿದರು. ಈ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ ಬಳಿಕ ಮಾತನಾಡಿದ ಶಾಸಕ ಸುನೀಲ್ ಕುಮಾರ್, ಇತ್ತೀಚೆಗೆ ಮುಂದಿನ ಸಿಎಂ ಯಾರು ಎಂಬ ಬೆಟ್ಟಿಂಗ್ ಜೋರಾಗಿದೆ. ಈ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನಿಸಿದ್ರು. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗ್ ಇವೆಲ್ಲವೂ ಕೂಡ ನಡೀತಾ ಇದೆ. ರೈತರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರ್ತಿದೆ ಅಂತ ಆರೋಪಿಸಿ ಬೆಳಗಾವಿಯಲ್ಲಿ ಬಿಜೆಪಿ ರೈತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಆದರೆ ಪೊಲೀಸರು ಮಾರ್ಗ ಮಧ್ಯೆ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆದರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ಏರ್ಪಟ್ಟಿತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಕರೆದೊಯ್ದರು. ಬಿಜೆಪಿ ನಾಯಕರ ಪ್ರತಿಭಟನೆ ಸಂಬಂಧ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ಪ್ರತಿಭಟನೆಯನ್ನ ಮಾಡಬೇಕಿರುವುದು ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳಿದರು. ಸೊ ಇವತ್ತೇನಾದ್ರು ಆಗಿದೆ ಅಂತಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೆ ಹೊರತು ಅವರಿಗೆ ಮಾನ ಮರ್ಯಾದೆ ಇಲ್ಲ. ಒಂದಿನ ಹೋಗಿ ಒಬ್ಬ ಎಂಪಿಗಳು ಬಾಯಿ ತೆಗಿಲಿಲ್ಲ. ಇನ್ನು ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ಇವರು ಗೋಲಿಬಾರ್ ಮಾಡಿದವರು, ರೈತರ ಪರ ಏನ್ ಪ್ರತಿಭಟನೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಇದ್ಯಾವುದೋ ಹೊಸ ರಾಗ ಇವ್ರದ್ದು ಶುರುವಾಗಿದೆ ಅಲ್ಲ, ಇವ್ರೇನು ಭಾರಿ ರೈತರ ಬಗ್ಗೆ ಭಾರಿ ಕಾಳಜಿ ಇದ್ದವ್ರು. ಯಡಿಯೂರಪ್ಪರು ಇದ್ದಾಗ ಗೋಲಿಬಾರ್ ಮಾಡಿದವರು, ರೈತರಿಗೆ ಶೂಟೌಟ್ ಮಾಡ್ಕೊಂಡು ಇವತ್ತು ಅಪ್ಪ ಶೂಟೌಟ್ ಮಾಡಿದ್ರೆ ಮಗ ರೈತರ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿರ್ಬೇಕೇನ, ಯಾವ ಉದ್ದೇಶ ಇಟ್ಕೊಂಡು. ರಾಜ್ಯದಲ್ಲಿ ಟಿಪ್ಪು ಜಯಂತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಟಿಪ್ಪು ಜಯಂತಿ ಮರು ಆಚರಣೆಗೆ ಕಾಂಗ್ರೆಸ್ ಶಾಸಕರು ಬೇಡಿಕೆ ಇಟ್ಟಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಟಿಪ್ಪು ಜಯಂತಿ ಆದ್ರೂ ಮಾಡಲಿ, ಬಿನ್ ಲಾಡೆನ್ ಜಯಂತಿ ಆದ್ರೂ ಮಾಡಲಿ, ಪಾಕಿಸ್ತಾನ್ ಜಯಂತಿ ಆದ್ರೂ ಮಾಡಲಿ, ಇವರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಜನ ನೋಡ್ತಿದ್ದಾರೆ, ಜನರೇ ನಿರ್ಧರಿಸ್ತಾರೆ ಎಂದಿದ್ದಾರೆ. ಉದ್ಯೋಗಸ್ಥ ಮಹಿಳೆಯರಿಗೆ ಋತುಚಕ್ರ ರಜೆ ನೀಡಿ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತೆರವು ನೀಡಿ ಬಳಿಕ ವಾಪಸ್ ಪಡೆದಿದೆ. ವಿಚಾರಣೆಯನ್ನ ಬುಧವಾರಕ್ಕೆ ಮುಂದೂಡಲಾಗಿದೆ. ರಾಜ್ಯ ಸರ್ಕಾರ ಸರ್ಕಾರಿ ಹಾಗೂ ಖಾಸಗಿ ವಲಯದ ಉದ್ಯೋಗಸ್ಥ ಮಹಿಳೆಯರಿಗೆ ತಿಂಗಳಲ್ಲಿ 1 ದಿನ ಋತುಚಕ್ರ ರಜೆ ನೀಡಿ ಆದೇಶಿಸಿತ್ತು. ಈ ಆದೇಶವನ್ನ ಪ್ರಶ್ನಿಸಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಕಾಯ್ದೆಯಲ್ಲಿ ಇಲ್ಲದ ನಿಯಮವನ್ನ ಸರ್ಕಾರಿ ಆದೇಶದ ಮೂಲಕ ಜಾರಿಗೊಳಿಸಲಾಗಿದೆ, ಇದರಿಂದ ಹೋಟೆಲ್ಗಳಿಗೆ ಸಮಸ್ಯೆ ಅಂತ ವಾದಿಸಿತ್ತು. ಆದೇಶಕ್ಕೂ ಮುನ್ನ ಸರ್ಕಾರ ಸಂಘಟನೆಗಳ ಅಭಿಪ್ರಾಯವನ್ನ ಪಡೆದಿತ್ತೆ ಅಂತ ಹೈಕೋರ್ಟ್ ಪ್ರಶ್ನಿಸಿತ್ತು. ಅಭಿಪ್ರಾಯವನ್ನ ಪಡೆದಿಲ್ಲ ಅಂತ ಅಸೋಸಿಯೇಷನ್ ಪರ ವಕೀಲರು ಉತ್ತರಿಸಿದ್ರು. ಬಳಿಕ ಹೈಕೋರ್ಟ್ ಮುಂದಿನ ವಿಚಾರಣೆವರೆಗೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿತ್ತು. ಬಳಿಕ ಸರ್ಕಾರದ ಪರ ವಕೀಲರು ಸರ್ಕಾರದ ವಾದ ಆಲಿಸುವವರೆಗೂ ತಡೆಯಾಜ್ಞೆಯನ್ನ ಮಾರ್ಪಡಿಸುವಂತೆ ಮನವಿ ಮಾಡಿದ್ರು. ತಡೆಯಾಜ್ಞೆ ಆದೇಶ ತೆರವು ಮಾಡಿದ ಹೈಕೋರ್ಟ್ ಬುಧವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಮಹಾತ್ಮ ಗಾಂಧಿ ಹತ್ಯೆ ಬಳಿಕ ಆರ್ಎಸ್ಎಸ್ ದೇಶದ ಎಲ್ಲಾ ಸಂಸ್ಥೆಗಳನ್ನ ಕೈವಶ ಮಾಡಿಕೊಳ್ಳಲು ಬಯಸುತ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಲೋಕಸಭೆಯಲ್ಲಿ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಕುರಿತ ಚರ್ಚೆ ವೇಳೆ ಮಾತನಾಡಿದ ರಾಹುಲ್, ಚುನಾವಣಾ ಆಯೋಗ ಬಿಜೆಪಿ ಜೊತೆ ಕೈಜೋಡಿಸಿದ್ದಕ್ಕೆ ಸಾಕ್ಷಿ ಇದೆ, ಮತಗಳ್ಳತನ ದೇಶದ್ರೋಹದ ಕೆಲಸ ಎಂದಿದ್ದಾರೆ. That the RSS has to capture all the institutions that have emerged from it. So the project after Gandhiji's assassination, the next step of the project was the wholesale capture. ಪಶ್ಚಿಮ ಬಂಗಾಳ ಚುನಾವಣೆ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ವಂದೇ ಮಾತರಂ ಮೇಲೆ ಚರ್ಚೆ ನಡೆಸುತ್ತಿದೆ ಎನ್ನುವ ಪ್ರಿಯಾಂಕಾ ಗಾಂಧಿ ಹೇಳಿಕೆಗೆ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ.
ಒಂದೇ ಮಾತರಂ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ರೀತಿ ಮಾತನಾಡುವವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಎಂದಿದ್ದಾರೆ. ಇದೇ ವೇಳೆ ಓಲೈಕೆ ನೀತಿಯ ಆಧಾರದ ಮೇಲೆ ಒಂದೇ ಮಾತರಂನ 2 ತುಂಡು ಮಾಡದೆ ಹೋಗಿದ್ರೆ ದೇಶದ ವಿಭಜನೆ ಆಗ್ತಿರ್ಲಿಲ್ಲ ಅಂತ ಅಮಿತ್ ಶಾ ಕಿಡಿಕಾರಿದ್ದಾರೆ. अगर वंदे मातरम के तुष्टीकरण की नीति के तहत 2 टुकड़े न करते तो देश का बंटवारा नहीं होता. ಒಂದೇ ಮಾತರಂ ಹಾಡಿ ಕಾಂಗ್ರೆಸ್ ನಾಯಕರು ಜೈಲು ಸೇರುವಾಗ ನೀವು ಬ್ರಿಟಿಷರಿಗಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಸಭೆಯಲ್ಲಿ ರಾಷ್ಟ್ರೀಯವಾದ ಮತ್ತು ಸ್ವಾತಂತ್ರ್ಯ ಹೋರಾಟದ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ ಖರ್ಗೆ ಕಾಂಗ್ರೆಸ್ ಒಂದೇ ಮಾತರಂ ಅನ್ನು ರಾಷ್ಟ್ರೀಯ ಗೀತೆಯನ್ನಾಗಿ ಮಾಡಿತು. ಆದರೆ ನಿಮ್ಮ ಇತಿಹಾಸ ಏನು ಅಂದ್ರೆ ನೀವು ಯಾವಾಗಲೂ ಸ್ವಾತಂತ್ರ್ಯ ಹೋರಾಟ ಮತ್ತು ದೇಶಭಕ್ತಿ ಹಾಡುಗಳ ವಿರುದ್ಧ ಇದ್ರಿ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಖರ್ಗೆ ಒಂದೇ ಮಾತರಂ ಘೋಷಣೆ ಕೂಗಿದ್ರು. वंदे वंदे वंदे. आप भी जरा बोलिए, आप तो सो गए, आप भी सो गए. ಭಾರತದ ಪೌರತ್ವ ಪಡೆಯುವ ಮುನ್ನವೇ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಆರೋಪ ಸಂಬಂಧ ದೆಹಲಿ ಕೋರ್ಟ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಗೆ ನೋಟಿಸ್ ನೀಡಿದೆ. 1983ರಲ್ಲಿ ಭಾರತದ ಪೌರತ್ವವನ್ನ ಪಡೆದ ಸೋನಿಯಾ ಗಾಂಧಿ 1980ರಲ್ಲಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸಿದ್ರು. ಹೀಗಾಗಿ ಸೋನಿಯಾ ಗಾಂಧಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ವಿಕಾಸ್ ತ್ರಿಪಾಠಿ ಅನ್ನೋರು ಅರ್ಜಿ ಸಲ್ಲಿಸಿದ್ರು. ಈ ಸಂಬಂಧ ಉತ್ತರಿಸುವಂತೆ ಕೋರ್ಟ್ ಸೋನಿಯಾ ಗಾಂಧಿಗೆ ನೋಟಿಸ್ ನೀಡಿದೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಇದು ಸುಳ್ಳು ಆರೋಪ ಎಂದಿದ್ದಾರೆ. बिल्कुल झूठ है, बिल्कुल झूठ है. उन्होंने वोट तब डाला जब वो सिटीजन बने. ಶಾಲಾ ಬಸ್ ಹರಿದು 8 ವರ್ಷದ ಬಾಲಕಿ ದಾರುಣ ಅಂತ್ಯ ಕಂಡಿದ್ದಾಳೆ. ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಬಳಿ ಈ ದುರ್ಘಟನೆ ನಡೆದಿದೆ. ಮಯನ್ಮಾರ್ ನಿರಾಶ್ರಿತನ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿದ ಆರೋಪದಡಿ ಪುನೀತ್ ಕೆರೆಹಳ್ಳಿ ಹಾಗೂ ಸಹಚರರ ವಿರುದ್ಧ ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಿಸೆಂಬರ್ 3ರ ರಾತ್ರಿ ಚಿಂದಿ ಆಯ್ತಾ ಇದ್ದ ಜಹಂಗೀರ್ ಅಲಂ ಎಂಬಾತನ ಮೇಲೆ ಮೂವರು ಹಲ್ಲೆ ನಡೆಸಿದ್ರು. ಈ ಹಿನ್ನೆಲೆ ಕೇಸ್ ದಾಖಲಿಸಿರುವ ಪೊಲೀಸರು ಪುನೀತ್ ಕೆರೆಹಳ್ಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಎಐಸಿಸಿ ಅಧಿನಾಯಕಿ ಸೋನಿಯಾ ಗಾಂಧಿ ತಮ್ಮ 79ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಕ್ಕಳಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇಂಡಿಯಾ ಒಕ್ಕೂಟದ ನಾಯಕರು ಸೋನಿಯಾರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ರು.